ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಶ್ರೋತೃಗಳೇ, ಚನ್ನಗಿರಿ ರಾಯರ ಮಠದ ಇತಿಹಾಸವನ್ನು ತಿಳಿಸುವಂತಹ ಬೃಂದಾವನ ಚರಿತ್ರೆಯ ಇಂದಿನ ಸಂಚಿಕೆಯಲ್ಲಿ ನಾವು ಮೃತ್ತಿಕೆಗಾಗಿ ಪ್ರಯಾಣ ಮಾಡಿದಂತಹ ಒಂದು ಸಂದರ್ಭವನ್ನು ತಿಳಿದುಕೊಳ್ಳೋಣ. ಹಿಂದಿನ ಸಂಚಿಕೆಯಲ್ಲಿ ನಾವು ಶ್ರೀಮದ್ ವರದೇಂದ್ರ ತೀರ್ಥ ಶ್ರೀಪಾದಂಗಳವರಿಗೆ ಚನ್ನಗಿರಿ ಹಾಗೂ ನಲ್ಲೂರಿನ ಭಕ್ತರು ಬರೆದಂತಹ ಭಿನ್ನಹ ಪತ್ರದ ಭಾವಾನುವಾದವನ್ನು ತಿಳಿದುಕೊಂಡಿದ್ವಿ. ಈಗ ಮೃತ್ತಿಕೆಗಾಗಿ ಹೊರಡುವಂತಹ ಒಂದು ಸಂದರ್ಭವನ್ನು ನೋಡೋಣ. ಮೃತ್ತಿಕಾ ತರಲು ಹೊರಡುವ ದಿವಸ ಮಾರ್ಗಶೀರ್ಷ ಶುದ್ಧ ತದಿಗೆ ಎಂದು ಕಾಲವು ನಿಷ್ಕರ್ಷೆಯಾಯಿತು. ದೊಡ್ಡ ನರಸಪ್ಪನವರು ಮತ್ತು ಸ್ವಾಮಿ ರಾಯಾಚಾರ್ಯರು ತಾವೇ ಹೋಗಿ ಈ ಕಾರ್ಯ ನೆರವೇರಿಸಿಕೊಂಡು ಬರುವುದಾಗಿ ಮುಂದೆ ಬಂದರು. ಆದರೆ ಉಳಿದವರು, ನೀವು ಈ ಕಾರ್ಯಕ್ಕೆ ಹೋದರೆ ಇಲ್ಲಿದ್ದು ಈ ಕಾರ್ಯ ನಿರ್ವಹಿಸಲು ಇತರರಿಂದ ಸಾಧ್ಯವಾಗುವುದಿಲ್ಲ, ಅದಕ್ಕಾಗಿ ಬೇರೆ ಯಾರನ್ನಾದರೂ ಕಳುಹಿಸಬೇಕು ಎಂದು ತಿಳಿಸಿ ಒತ್ತಾಯಪಡಿಸಲು ನಿರ್ವಾಹವಿಲ್ಲದೆ ಅವರು ನಿಲ್ಲಬೇಕಾಯಿತು. ಈ ಕಾರ್ಯಕ್ಕಾಗಿ ಪುರಾಣದ ನಾರಾಯಣಾಚಾರ್ಯರ ಮಕ್ಕಳು ಶ್ರೀನಿವಾಸಾಚಾರ್ಯರು, ಕಟ್ಟಿ ಭೀಮಾಚಾರ್ಯರು, ಅಶ್ವತ್ಥಾಚಾರ್ಯರು, ಕೃಷ್ಣಾಚಾರ್ಯರು, ರಂಗನಾಥರಾಯರು, ರಾಯರಾಯರು ಮತ್ತು ರಾಘವೇಂದ್ರಾಚಾರ್ಯರು ಈ ರೀತಿ ಸಂಪ್ರದಾಯಶೀಲರು ಮತ್ತು ಸದಾಚಾರಿಗಳು ಅವರನ್ನು ಚುನಾಯಿಸಲಾಯಿತು. ಇವರೊಂದಿಗೆ ಸಹಾಯಕ್ಕಾಗಿ ದಾಸರ ವೆಂಕಟಪ್ಪ, ದೊಡ್ಡ ಭೀಮಣ್ಣ, ಹುಲಿ ರಂಗಣ್ಣ ಮತ್ತು ತಿಮ್ಮಣ್ಣ ಈ ನಾಲ್ವರನ್ನು ಆರಿಸಲಾಯಿತು. ಮೃತ್ತಿಕಾಕ್ಕೆಂದು ಹೊರಡುವ ದಿನ ಅಂದರೆ ಮಾರ್ಗಶೀರ್ಷ ಶುದ್ಧ ತದಿಗೆಯ ದಿನ ಮುಂದಾಳುಗಳು ಪ್ರಯಾಣ ಕಾಲಕ್ಕೆ ಬೇಕಾಗುವ ವಸ್ತ್ರಾದಿಗಳು ಮತ್ತು ದೇವರ ಸಂದೂಕ ಇತ್ಯಾದಿಗಳಿಂದಲೂ ಸಜ್ಜುಗೊಳಿಸಿದ ಹಸವಿ ಚೀಲಗಳನ್ನು ಸಿದ್ಧಪಡಿಸಿಟ್ಟುಕೊಂಡು ಪ್ರಾತಃ ಕಾಲ ಸ್ನಾನ ಸಂಧ್ಯಾದಿಗಳನ್ನು ಮುಗಿಸಿ ಪ್ರತಿ ಗುರುವಾರ ಭಜನೆ ನಡೆಸುತ್ತಿದ್ದ ಶ್ರೀ ಅಗ್ರಹಾರ ಪ್ರಾಣದೇವರ ಸನ್ನಿಗೆ ಬಂದರು. ಕೃಷ್ಣ ಜೋಯಿಸರಿಂದ ಗೊತ್ತಾದ ಮುಹೂರ್ತಕ್ಕೆ ಸರಿಯಾಗಿ ಸ್ವಾಮಿ ರಾಯಾಚಾರ್ಯರು ತಮ್ಮ ನಿತ್ಯದ ವಿಧಿಗಳನ್ನು ಮುಗಿಸಿಕೊಂಡು ಶುದ್ಧ ಮನಸ್ಸು ಮತ್ತು ಶ್ರದ್ಧೆಯಿಂದ ಕಾದಿದ್ದರು. ದೊಡ್ಡ ನರಸಪ್ಪನವರು ಉತ್ಸಾಹದಿಂದ ತುಂಬಿದ ಮನಸ್ಸಿನವರಾಗಿ ಬಂದು ಕಾದಿದ್ದರು. ಶ್ರೀಗಳವರ ಸನ್ನಿಧಾನಕ್ಕೆಂದು ಬರೆದ ಪತ್ರವನ್ನು ಅಗ್ರಹಾರ ಹನುಮಂತ ದೇವರ ಗರ್ಭಾಂಗಣದಲ್ಲಿ ದೇವರ ಪೆಟ್ಟಿಗೆಯ ಮುಂದೆ ಇಟ್ಟು ಪೂಜಾ ನಡೆಸಿ ಮಂಗಲಾರತಿಯನ್ನು ಮಾಡುತ್ತಿರುವಂತೆ ಪ್ರಾಣದೇವರ ಬಲಹಸ್ತದ ಮೇಲಿನ ಪ್ರಸಾದವು ಉದುರಿತು. ಇಂತಹ ಮಹತ್ ಕಾರ್ಯದ ಸತ್ಕಾರ್ಯಕ್ಕೆ ಪ್ರಾಣದೇವರ ಬೆಂಬಲವಿದೆ ಎಂದು ತಿಳಿದ ಮೇಲಂತೂ ಎಲ್ಲರಿಗೂ ಉತ್ಸಾಹವು ಇಮ್ಮಡಿಯಾಯಿತು. ನಂತರ ಸ್ವಾಮಿ ರಾಯಾಚಾರ್ಯರು ಪತ್ರವನ್ನು ತೆಗೆದು ಅದಕ್ಕೆ ಅರ್ಪಿಸಿದ್ದ ಹೂಗಳನ್ನು ತೆಗೆದು ಎಲ್ಲರಿಗೂ ಹಂಚಿದರು. ನಂತರ ಪತ್ರವನ್ನು ಶ್ರೀನಿವಾಸಾಚಾರ್ಯರ ಕೈಯಲ್ಲಿ ಕೊಟ್ಟರು. ಹಿರಿಯರವರಾದರೂ ಮುಂದಾಳುಗಳಿಗೆ ಮಾರ್ಗಗಮನ ಕಾಲದಲ್ಲಿ ಶ್ರೀಗಳವರ ಸನ್ನಿಧಿಯಲ್ಲಿ ಇತ್ಯಾದಿಯಾಗಿ ಊರನ್ನು ತಲುಪುವವರೆಗೆ ನಡೆದುಕೊಳ್ಳಬೇಕಾದ ಕ್ರಮಗಳ ವಿಚಾರವಾಗಿ ಬುದ್ಧಿವಾದವನ್ನು ಹೇಳಿದರು. ಸಹಾಯಕ್ಕಾಗಿ ಹೊರಟವರಿಗೂ ಸಹ ಹೇಳಬೇಕಾದ್ದೆಲ್ಲವನ್ನು ಹೇಳಿದ ನಂತರ ಮುಂದಾಳುಗಳು ಪ್ರಾಣದೇವರಿಗೆ ಸಾಷ್ಟಾಂಗವೆರಗಿ ಶ್ರೀಪೂರ್ಣಬೋಧ ಗುರುತೀರ್ಥ ಪಯೋಬ್ಧಿಪಾರ ಎಂದು ಗುರುಸ್ತೋತ್ರ ಪಡಿಸುತ್ತಾ ಪತ್ರವನ್ನು ಶಿರಸ್ಸಿನಲ್ಲಿ ಧರಿಸಿ ಪಯಣಗತಿಯಲ್ಲಿ ಮುಂದೆ ನಡೆದರು. ಈ ಊರಿನ ದೊಡ್ಡ ನರಸಪ್ಪನವರೇ ಮುಂತಾದವರು ಪ್ರಯಾಣ ಬೆಳೆಸುವವರನ್ನು ಕೆಲ ದೂರ ಹಿಂಬಾಲಿಸಿ ನಡೆದು ಹೋಗಿ ಹಿಂದಿರುಗಿದರು. ಆಚಾರ್ಯರೇ, ಸ್ವಪ್ನವು ಹೇಗೆ ಕಾರ್ಯರೂಪಕ್ಕೆ ಬರುತ್ತಿದೆ? ಇದೆಲ್ಲ ಗುರುರಾಜರ ಕೃಪೆ ಎಂದಾಗ ಸ್ವಾಮಿ ರಾಯಾಚಾರ್ಯರು ಹೇಳ್ತಾರೆ, ಇದರಲ್ಲಿ ಸಂಶಯವೇನಿದೆ ಎಂದು ಅವರನ್ನು ಸ್ಪಷ್ಟೀಕರಿಸಿ ಶಿಲ್ಪಿಯ ಬಳಿಗೆ ಬಂದರು. ಆತನಿಗೆ ಈ ವಿಚಾರಗಳನ್ನೆಲ್ಲ ತಿಳಿಸಿ ಮಾಘ ಮಾಸಕ್ಕೆ ಕೆಲವು ದಿನಗಳು ಮುಂಚಿತವಾಗಿ ಬೃಂದಾವನ ಸಿದ್ಧವಾದೀತೇನಪ್ಪ ಎಂದು ಕೇಳಿದಾಗ ಅವನು ಆ ರೀತಿ ಮಾಡಿಸಿಕೊಳ್ಳುವುದು ಶ್ರೀ ರಾಯರ ಪಾಲಿನ ಕೆಲಸ ಅಂತ ಹೇಳ್ತಾನೆ. ಹೀಗೆನ್ನುತ್ತಿರುವಾಗ ಆ ವೇಳೆಗಾಗೆ ಬೃಂದಾವನದ ಪಶ್ಚಿಮ ಭಾಗದ ಕೆಲಸವು ಆರಂಭವಾಗಿತ್ತು. ಉಳಿದ ಕೆಲಸವು ಆ ಹೊತ್ತಿಗೆ ಪೂರ್ಣವಾಗುವುದರಲ್ಲಿ ಯಾವುದೇ ಸಂಶಯವಿರಲಿಲ್ಲ. ರಾಯರೇ ಕೈ ಹಿಡಿದು ಕೆಲಸ ನಡೆಸುತ್ತಿರುವಾಗ ಅದು ಅಪೂರ್ಣವಾಗುವುದುಂಟೆ? ಈ ಸಂದರ್ಭದಲ್ಲಿ ಶಿಲಾಮಂಟಪದ ರಚನೆಯನ್ನ ಮಾಡ್ತಾರೆ. ಇತ್ತ ದೊಡ್ಡ ನರಸಪ್ಪನವರು ಆರಂಭಿಸಿದ್ದ ಶಿಲಾಮಂಟಪದ ನಿರ್ಮಾಣ ಮತ್ತೊಂದು ಕಡೆ ಸಾಗಿ ಸುಮಾರು 3/4 ಭಾಗದ ಕೆಲಸ ಮುಗಿದಿತ್ತು. ಮಂಟಪಕ್ಕೆ ಮೇಲ್ಭಾಗದ ಶಿಲೆಯನ್ನು ಸುತ್ತಲಿದ್ದ 4 ಕಂಬಗಳ ಆಧಾರದ ಮೇಲೆ ಎತ್ತಿ ಇಡಬೇಕಾಗಿತ್ತು. ಮೇಲಿನ ಶಿಲೆಯ ಒಳಭಾಗದಲ್ಲಿ
ಅಷ್ಟಾಕೃತಿಯ ಪದ್ಮ ರಚನೆಯಾಗಿತ್ತು. ಗದ್ದುಗೆಯ ಮೇಲೆ ನಿಂತಿದ್ದ ಕಂಬಗಳ ಮೇಲೆ ಮೇಲ್ಭಾಗದ ಶಿಲೆಯನ್ನು ಎತ್ತಿ ಇಡಲು ಅನೇಕರ ಸಹಾಯವೂ ಬೇಕಾಯಿತು. ಅಂತೂ ಶಿಲಾಮಂಟಪವೇನೋ ಆಯಿತು. ಆದರೆ ಅದರ ಸುತ್ತಲೂ ಬಯಲಾದುದನ್ನು ಕಂಡು ಅದಕ್ಕೆ ಮುಂದಾಲೋಚಿಸಿ ಮರದ ಕಟಾಂಜನವನ್ನು ತಯಾರು ಮಾಡಿಸಿದರು. ಆ ವೇಳೆಗೆ ಬೃಂದಾವನದ ಕಾರ್ಯ ಮುಕ್ಕಾಲು ಭಾಗ ಮುಗಿಯುತ್ತಾ ಬಂದಿತು. ಶ್ರೋತೃಗಳೇ, ಇಂದಿನ ಸಂಚಿಕೆಯಲ್ಲಿ ಚನ್ನಗಿರಿಯಿಂದ ಮಂತ್ರಾಲಯಕ್ಕೆ ಕಾಲ್ನಡುಗೆಯಲ್ಲಿ ಮೃತ್ತಿಕೆ ತರಲು ಪ್ರಯಾಣ ಮಾಡಿದಂತಹ ಒಂದು ಸಂದರ್ಭವನ್ನು ನೋಡಿದ್ದೇವೆ. ಹಾಗೆಯೇ ಗರ್ಭಗುಡಿಗೆ ಒಂದು ಶಿಲಾಮಂಟಪ, ಅದರ ಸುತ್ತಲೂ ಮರದ ಕಟಾಂಜನವನ್ನು ನಿರ್ಮಾಣ ಮಾಡಿದಂತಹ ಒಂದು ಸಂದರ್ಭವನ್ನು ಸಹ ನಾವು ತಿಳಿದಿದ್ದೇವೆ. ಮುಂದಿನ ಸಂಚಿಕೆಯಲ್ಲಿ ಮೃತ್ತಿಕೆ ತರಲು ಹೊರಟವರಿಂದ ಅದರ ಪೂರ್ವದಲ್ಲಿಯೇ ರಾಯರ ಅನುಗ್ರಹ ಯಾವ ರೀತಿ ಆಯಿತು ಅನ್ನುವುದನ್ನು ನಾವು ತಿಳಿದುಕೊಳ್ಳೋಣ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಯಜ್ಞವನ್ನು ಸಬ್ಸ್ಕ್ರೈಬ್ ಮಾಡಿ. ಕೃಷ್ಣಾರ್ಪಣಮಸ್ತು.